ಸ್ವಲ್ಪ ತಡ ಆಯ್ತು, ಅದರಿಂದನೂ ಮಕ್ಕಳಿಗೆ ಎಫೆಕ್ಟ್ ಆಗಿದೆ. ಆದ್ರೆ ಈ ಸತಿ ನಾನು ಆದೇಶ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿದ್ರೆ, ಯಾವಾಗ ನಮಗೆ ಇಂಟರ್ನಲ್ ರಿಸರ್ವೇಷನ್ ಕ್ಲಿಯರೆನ್ಸ್ ಬಂದ ತಕ್ಷಣ 3 ತಿಂಗಳು ಇಲ್ಲ 4 ತಿಂಗಳೊಳಗೆ ಬಹಳ ತ್ವರಿತ ರೀತಿಯಲ್ಲಿ ನಾವು ಮಾಡಬೇಕಂತ. ಬಿಕಾಸ್ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಆಗುತ್ತೆ ನನ್ನ ಇಲಾಖೆಯಲ್ಲಿ. ಅವಾಗಲೇ ನಾವು ಮಕ್ಕಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ನಾವು ವಿಶ್ವಾಸವನ್ನು ಕೂಡ ಸದನಕ್ಕೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ರಿಕ್ರೂಟ್ಮೆಂಟ್ ಇಸ್ ದ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದಿಸ್. ಅದಾದ್ಮೇಲೆ ನಾವು ಏನೇನು ಕಾರ್ಯಕ್ರಮ ಹಾಕೊಂಡಿದೀವಿ ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಕಗೊಂಡು CBZ ಮತ್ತು ಇಂಗ್ಲಿಷ್ ಹುದ್ದೆಗೆ ಅತಿಥಿ ಶಿಕ್ಷಕರು ಕೆಲವು ಕಡೆ ದೊರಕುತ್ತಿಲ್ಲ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು 5-6 ವರ್ಷಗಳ ಹಿಂದೆ ವಿಷಯಗಳ ಅತಿಥಿ ಉಪನ್ಯಾಸಕರು ಪಾಠ ಪ್ರವಚನ ನಡೆಸುತ್ತಿದ್ದು, ಕೆಲವು ಅತಿಥಿ ಶಿಕ್ಷಕರು ಉಪನ್ಯಾಸಕರು ಕಡಿಮೆಯಾಗಿದ್ದು, ಸಂಬಳ ಕಮ್ಮಿಯಾಗಿರುವುದರಿಂದ ಕೆಲಸ ಬಿಟ್ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಸರ್ಕಾರ ಏನು ಕ್ರಮ ತಗೊಂಡಿದೆ ಸಚಿವರಲ್ಲಿ ಕೇಳಲು ಬಯಸುತ್ತೇನೆ. ಮನೆ ಅಧ್ಯಕ್ಷರೇ, ಇದು ಸಿಮಿಲರ್ ಪ್ರಶ್ನೆನೇ. ರಿಕ್ರೂಟ್ಮೆಂಟ್ ಆಗೋವರೆಗೂ ಸ್ವಲ್ಪ ತೊಂದರೆ ಆಗ್ತದೆ. ಅತಿಥಿ ಶಿಕ್ಷಕರಿಗೆ ಈ ಸತಿ ಎಲ್ಲಾ ಕಡೆನೂ ಅಷ್ಟೇ, ಕಡೆ ಎಲ್ಲಿ ಅತಿಥಿ ಶಿಕ್ಷಕರು ಸಿಕ್ಕಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಬೇರೆ ಕಡೆಯಿಂದ ಏನಾದ್ರು ಬರಕಾಗುತ್ತಾ ನಾವು ನೋಡ್ತೀವಿ. ಅತಿಥಿ ಶಿಕ್ಷಕರಿಗೆ ನಾವು 2,000 ರೂಪಾಯಿ ಜಾಸ್ತಿನೂ ಕೂಡ ಈ ಸತಿ ನಾವು ಮಾಡಿರ್ತಕ್ಕಂಥದ್ದು. ಅದು ಆಯ್ವೆಲ್ಲೇ ನಾವು ಸೇರಿಸಿದೀವಿ. ಬಹಳ ಹೆಚ್ಚು ಜಾಸ್ತಿ ಅಂತಕ್ಕಂಥದ್ದು ಹೇಳೋದಿಲ್ಲ, ಆದ್ರೆ ಈ ಬಜೆಟ್ ಅಲ್ಲಿ ನಾವು 2,000 ರೂಪಾಯಿ ಜಾಸ್ತಿ ಮಾಡಿದೀವಿ. ಅದೆಲ್ಲ ಟೀಚರ್ಸ್ಗೂ ನಾವು ಮಾಡಿರ್ತಕ್ಕಂಥದ್ದು. ಆದ್ರೆ ಈ ರಿಕ್ರೂಟ್ಮೆಂಟ್ ಆಗ್ಬಿಟ್ರೆ ನಿಮಗೆ ಅದು ಇದಕ್ಕೆ ಹೆಲ್ಪ್ ಆಗ್ತದೆ. ಏನು ರಿಕ್ರೂಟ್ಮೆಂಟ್ ಆಗೋರ್ಗೂ ಸೇಮ್ ಈ ಪ್ರಾಬ್ಲಮ್ ಇರ್ತದೆ. ಅತಿಥಿ ಶಿಕ್ಷಕರನ್ನು ಉಪಯೋಗ ಮಾಡ್ಕೊಂಡೆ ನಾವು ಪಾಠವನ್ನ ಬೋಧನೆ ಮಾಡ್ತಕ್ಕಂಥ ಕೆಲಸವನ್ನ ಈಗ ಸದ್ಯಕ್ಕೆ ಮಾಡಬೇಕಾಗ್ತದೆ. ಸಚಿವರೇ, ಇವತ್ತು ಚಾಮರಾಜನಗರದಲ್ಲಿ ಇವತ್ತು SSLC ರಿಸಲ್ಟು 27ನೇ ಸ್ಥಾನಕ್ಕೆ ಹೋಗಿದೆ. ಯಾಕೆ ಹೋಗಿದೆ ಅದು ಅಂದರೆ, ಅತಿಥಿ ಉಪನ್ಯಾಸಕರು ಪರ್ಮನೆಂಟ್ ಟೀಚರಲ್ಲಿ 25% ಮಾತ್ರ ಇರೋದು 4 ಜಿಲ್ಲೆಯಲ್ಲಿ. ಇನ್ನು 75% ಅತಿಥಿ ಉಪನ್ಯಾಸಕರೇ ಇದ್ದಾರೆ. ಅಲ್ಲಿ ಅತಿಥಿ ಉಪನ್ಯಾಸಕರು 25 ಕಿಲೋಮೀಟರ್ 30 ಕಿಲೋಮೀಟರಿಂದ ಸ್ಕೂಟ್ರಲ್ಲಿ ಬರ್ತಾ ಇದ್ದಾರೆ. ಇವರು 12,500 ರೂಪಾಯಿ ಸಂಬಳ ಸರ್ಕಾರ ಅತಿಥಿ ಉಪನ್ಯಾಸಕರು ಕೊಡ್ತಾ ಇದೆ. ಅದು ಅವ್ರಿಗೆ 100ರಿಂದ 150 ರೂಪಾಯಿ ಪೆಟ್ರೋಲ್ ಕಾಸ್ಟೇ ಖರ್ಚಾಗ್ತಾ ಇದೆ. ಅವ್ರಿಗೆ ಕೇವಲ 7,000 ರೂಪಾಯಿ 8,000 ರೂಪಾಯಿ ಮಾತ್ರ ಅವ್ರಿಗೆ ಸಂಬಳ ಸಿಗ್ತಾ ಇದೆ. ಅಲ್ಲಿ ನಮ್ಮ ಮಕ್ಕಳುಗಳಿಗೆ ಪಾಠ ಕೊರತೆ ಆಗ್ತಾ ಇದೆ. ಯಾಕೆ ಕೊರತೆ ಆಗ್ತಾ ಇದೆ? ಶಿಕ್ಷಕರು ನಮ್ಮ ಗೌರ್ಮೆಂಟ್ ಟೀಚರ್ಸ್ ಏನಿದ್ದಾರೆ ಅವರು 1,20,000 1,30,000 ರೂಪಾಯಿ ತನಕ ಸಂಬಳ ತಗೋತಾ ಇದ್ದಾರೆ. ಸೇಮ್ ಅದೇ ಡಿಗ್ರಿ ತಗೊಂಡು ಶಿಕ್ಷಕರು ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ. 7,000 8,000 ಕೆಲಸ ತಗೊಂಡು ಅವರು 2 ಕಡೆ 3 ಕಡೆ 4 ಕಡೆ ಟ್ಯೂಷನ್ಗೆಲ್ಲ ಹೋಗ್ತಾ ಇದ್ದಾರೆ. ಕ್ವಾಲಿಟಿ ಮಕ್ಕಳಿಗೆ ಕಮ್ಮಿ ಆಗ್ತಾ ಇದೆ, ಪಾಠ ಪ್ರವಚನ ಕಮ್ಮಿ ಆಗ್ತಾ ಇದೆ. 27ನೇ ಸ್ಥಾನಕ್ಕೆ ಹೋಗದೆ. ಆದಷ್ಟು ಬೇಗ ಒಬ್ಬರು ಟೀಚರ್ದು ಸಂಬಳ 10 ಜನಕ್ಕೆ ಹಂಚುತ್ತಾ ಇದ್ದೀರಾ. ಒಂದು ಟೀಚರ್ ಕೊಡೋ ಸಂಬಳನ 10 ಜನಕ್ಕೆ ಕೊಡ್ತಾ ಇದ್ದೀರಾ. ಇದೆಂತ ಅನ್ಯಾಯ ಸರ್? ತುಂಬಾ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಇದು ಈಗಾಗಲೇ 10 ವರ್ಷ 15 ವರ್ಷ ಅವರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಯಾರು ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ವಯಸ್ಸಾಗ್ತಾ ಇದೆ ಅವ್ರಿಗೆ. ವಯಸ್ಸಾದ್ಮೇಲೆ ನೀವು ಅಪಾಯಿಂಟ್ ಮಾಡ್ಕೊಳಕ್ಕಾಗುತ್ತೆ? ಅವ್ರಿಗೆ ಏಜ್ ಮುಗಿದೋಗುತ್ತೆ. 10,000ಕ್ಕೆ ಇವತ್ತು ಒಬ್ರು ಜೈಲಲ್ಲಿ ಕೈದಿ ಕೆಲಸ ಮಾಡೋರ್ಗೂ 557 ರೂಪಾಯಿ ಸರ್ಕಾರ ಸಂಬಳ ಕೊಡ್ತಾ ಇದೆ. ಅತಿಥಿ ಉಪನ್ಯಾಸಕರಿಗೆ 400 ರೂಪಾಯಿ ಕೊಡ್ತಾ ಇದ್ದೀರಿ. ಎಂತ ಅನ್ಯಾಯ ಮಾಡ್ತಾ ಇದ್ದೀರಿ? ಯಾಕೆ ಈ ತರ ತಪ್ಪಾಗ್ತಾ ಇದೆ? ಇದು ಕೂಡಲೇ ನೀವು ಸರ್ಕಾರದವರು ಕೂಡಲೇ ಇದನ್ನ ಶಾಶ್ವತ ಪರಿಹಾರ ಮಾಡಿ ಅಪಾಯಿಂಟ್ ಮಾಡ್ಕೊಳ್ಳಿ. ಮತ್ತೆ ಇನ್ನು 10 ವರ್ಷ ಹೋದ್ರೆ ಇದೇ ತರ ಹೋದ್ರೆ ಗೌರ್ಮೆಂಟ್ ಶಾಲೆಗೆ ಒಬ್ರು ಬರಲ್ಲ, ಮಕ್ಕಳು ಎಲ್ಲ ಹೊಂಟೋಗ್ತಾರೆ. ದಯಮಾಡಿ ಅಪಾಯಿಂಟ್ ಮಾಡ್ಕೊಳ್ಳಿ ಅವ್ರನ್ನ. ಮದ್ದೂರು ತಾಲೂಕು 39 ಗೌರ್ಮೆಂಟ್ ಶಾಲೆಗಳಿವೆ. ಹಿಂದಿ ಟೀಚರ್ಸು 19 ಜನ ಕೊಡ್ತಾ ಇದ್ದಾರೆ. ಅವ್ರು ಪಾಸ್ ಆಗಿ ಅಂದ್ರೆ ಹೆಂಗಾಗ್ತಾರೆ? ಪಾಠನೆ ಮಾಡಿದ್ರೆ ಹೆಂಗ್ ಪಾಸ್ ಆಗ್ತಾರೆ? ನಮ್ಮ ಸಚಿವರು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ, ಆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೆ ನಾನು ಬೆಳಮಾರ್ ತೋರಿಸ್ತಾ ಇಲ್ಲ. ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅವ್ರ ಮೇಲೆ ಗೌರವ ಇದೆ. ಸರ್ಕಾರ ಕೂಡಲೇ ಏನ್ ಖಾಲಿ ಹುದ್ದೆ ಇದೆ ಅದನ್ನ ಫಿಲ್ ಮಾಡಿ ಅಂತ ನಾನು ನಿಮ್ಮ ಮುಂದೆ ನಾನು ಕೇಳ್ಕೊಳ್ತೀನಿ ಸರ್. ಮಾನ್ಯ ಅಧ್ಯಕ್ಷರೇ, ಧನ್ಯವಾದಗಳು ಸದಸ್ಯರಿಗೆ. ಒಂದೇನಂತ ಹೇಳಿದ್ರೆ, ರಿಕ್ರೂಟ್ಮೆಂಟ್ ಪ್ರೋಸೆಸ್ ನ ಆದಷ್ಟು ಬೇಗ ಎಲ್ಲ ಕಡೆಯಿಂದನೂ ಒತ್ತಡ ಇರೋದ್ರಿಂದ ಅದನ್ನ ಆದಷ್ಟು ಬೇಗ ನಾವು ಮಾಡ್ತೀವಿ. ಆಮೇಲೆ ಕೆಲವು ಸತಿ ನೀವೇನು ರ್ಯಾಂಕಿಂಗ್ ಅಲ್ಲಿ ಕಮ್ಮಿ ಬಂದಿದೆ ಅಂತ ಹೇಳಿ ಬೇಕಾದ್ರೆ ನಾನು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಪರ್ಸೆಂಟೇಜ್ ಆಫ್ ಪಾಸಿಂಗ್ ಜಾಸ್ತಿ ಇರ್ತದೆ. ಹೋದ ಸತಿ ನಾವು 20% ಇದು ಬೇರೆ ಕೊಟ್ಬಿಟ್ವಿ, ಗ್ರೇಸ್ ಕೊಟ್ಟಿದ್ವಿ. ಈ ಸತಿ ಯಾವುದೇ ತರದ ಗ್ರೇಸ್ ಕೊಟ್ಟಿಲ್ಲ. ಫಸ್ಟ್ ಎಕ್ಸಾಮ್ ಅಲ್ಲೇ ಸ್ಕೂಲ್ ಮತ್ತೆ ಕಾಲೇಜಸ್ ಅಲ್ಲಿ ಅಬೌಟ್ 8.5% ಜಾಸ್ತಿ ತಗೊಂಡಿದ್ದಾರೆ. ಯಾಕಂದ್ರೆ 20% ಅದು ಫ್ರೀ ಆಗಿ ನಾವು ಕೊಟ್ಟಿದ್ವಿ. ಹೋದ ವರ್ಷಕ್ಕೆ ಮಾತ್ರ ಕೊಟ್ಟಿದ್ವಿ, ಈ ವರ್ಷ ನಾವು ಕೊಟ್ಟಿಲ್ಲ. 2ನೇ ಮತ್ತೆ 3ನೇ ಎಕ್ಸಾಮ್ ಅಲ್ಲಿ ಆ 20% ಮೀರ್ತಕ್ಕಂಥ ರಿಸಲ್ಟ್ಸ್ ಬಂದಿದೆ. ರ್ಯಾಂಕಿಂಗ್ ಅಲ್ಲಿ ಏನಾಗ್ತದೆ, ಬೇರೆ ಜಿಲ್ಲೆಯವರು ನಿಮ್ಮ ಜಿಲ್ಲೆಗಿಂತ ಜಾಸ್ತಿ ಪರ್ಸೆಂಟೇಜ್ ಅಲ್ಲಿ ಪಾಸ್ ಆಗಿರ್ಬೋದು. ಆದ್ರೆ ಆ ಕಾನ್ಫಿಡೆನ್ಸ್ ನ ಕಳ್ಕೊಳ್ಳೋಕೆ ಹೋಗಬೇಡಿ. ಬಟ್ ಶಿಕ್ಷಕರ ನೇಮಕಾತಿನೇ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಪರ್ಮನೆಂಟ್ ಸೊಲ್ಯೂಷನ್. ಅದನ್ನ ಆದಷ್ಟು ಬೇಗ ನಾನು ಮಾಡ್ತೀನಿ ಅಂತ ಹೇಳಿ ವಿಶ್ವಾಸವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಇಂಟರ್ನಲ್ ರಿಸರ್ವೇಶನ್ ಅಲ್ಲೇ ನಾನು ತುಂಬಾ ಕಾಯ್ತಾ ಇದ್ದೀನಿ.
ಹೋದ್ಸತಿ ಎಲ್ಲ ನಿಮ್ಮ ಸರ್ಕಾರ ಇದ್ದಾಗ 2022 ನೀವು ತಗೊಂಡ್ರೇನು ಕಾನೂನಲ್ಲಿ ಸಿಕ್ಕಾಕೊಂಡು ಸ್ವಲ್ಪ ಸುಪ್ರೀಂ ಕೋರ್ಟಿಗೆಲ್ಲ ಹೋಗಿ ಆಮೇಲೆ ನಾವು 13,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಅದು ಸ್ವಲ್ಪ ತಡ ಆಯ್ತು, ಅದರಿಂದ ಮಕ್ಕಳಿಗೆ ಎಫೆಕ್ಟ್ ಆಗಿದೆ. ಆದ್ರೆ ಈ ಸತಿ ನಾನು ಆದೇಶ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿದ್ರೆ, ಯಾವಾಗ ನಮಗೆ ಇಂಟರ್ನಲ್ ರಿಸರ್ವೇಷನ್ ಕ್ಲಿಯರೆನ್ಸ್ ಬಂದ ತಕ್ಷಣ 3 ತಿಂಗಳು ಇಲ್ಲ 4 ತಿಂಗಳೊಳಗೆ ಬಹಳ ತ್ವರಿತ ರೀತಿಯಲ್ಲಿ ನಾವು ಮಾಡ್ಬೇಕಂತ, ಬಿಕಾಸ್ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಆಗಿದೆ ನನ್ನ ಇಲಾಖೆಯಲ್ಲಿ. ಅವಾಗಲೇ ನಾವು ಮಕ್ಕಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ನಾವು ವಿಶ್ವಾಸವನ್ನು ಕೂಡ ಸದನಕ್ಕೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ರಿಕ್ರೂಟ್ಮೆಂಟ್ ಇಸ್ ದ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದಿಸ್. ಅದಾದ್ಮೇಲೆ ನಾವು ಏನೇನು ಕಾರ್ಯಕ್ರಮ ಹಾಕೊಂಡಿದೀವಿ ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಸಚಿವರೇ CBSE ಮಾದರಿಯಲ್ಲಿ ರಿಸಲ್ಟ್ ಗಳನ್ನ ಕೊಡ್ತೀರೇನೋ, ಅದೇನು 33% ನಿಲ್ಲಿಸಿದ್ರಲ್ಲ, ಇಲ್ಲ ಅದನ್ನ ತಾವು ಪರಿಗಣಿಸ್ತೀರ ಅಂತ ಹೇಳಿದ್ರಿ. ಅಲ್ಲ, ಅದು ಏನಂದ್ರೆ ಇವಾಗ ಅದಕ್ಕೆ ಕಾಲ್ ಫಾರ್ ಮಾಡಿದೀವಿ, ಅದಕ್ಕೆ ಪ್ರೋಸ್ ಅಂಡ್ ಕಾನ್ಸ್ ಸಭಾಪತಿಗಳೇ ಆದ್ಮೇಲೆ ನಾವು ತೀರ್ಮಾನ ತಗೊಳ್ತೀವಿ. ಸಭಾಪತಿಗಳೇ, ಈಗ ನಮ್ಮ ಸಚಿವರು ಏನ್ ಮಾಡಿದ್ದಾರೆ, 2ನೇ ಎಕ್ಸಾಮು 3ನೇ ಎಕ್ಸಾಮ್ ಅಂದ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ, ಫ್ರೀ ಆಗಿ ಬಿಟ್ಟಿದ್ದಾರೆ. ಒಂದು ಮಗು 365 ದಿವಸ ಎಕ್ಸಾಮ್ ಬರೀತಾರೆ. ಇನ್ನೊಂದು ಎಕ್ಸಾಮ್ಗೆ 2ನೇ ಎಕ್ಸಾಮ್ಗೆ ಬರೀ 18 ದಿವಸ ಕೇವಲ ಬಿಟ್ಟಿರೋದು. 2ನೇ ಎಕ್ಸಾಮ್ 3ನೇ ಎಕ್ಸಾಮು 18 ದಿವಸ. 365 ದಿವಸ ಬರೀದವರ ಮಗು 18 ದಿವಸದಲ್ಲಿ ಎಕ್ಸಾಮ್ ಪಾಸ್ ಮಾಡಕ್ಕಾಗುತ್ತಾ? ಆಗ್ಲಿ ಮಾಡ್ಕೊಳ್ಳಿ. ಒಂದ್ ನಿಮಿಷ ಶಿಕ್ಷಕರು ಒಂದು ಯಾವ್ದೋ ಆಸ್ಪತ್ರೆ ಕೆಲಸ ನಾವು ಹುಷಾರಿಲ್ದೇನೆ ಅವ್ರು ಮುಂಚೆಲೆ ಬುಕ್ ಮಾಡಿರ್ತಾರೆ. ಫಾರಿನ್ಗೆ ಹೋಗಕ್ಕೋ, ಒಂದು ಎಲ್ಲೋ ಟೂರ್ ಹೋಗಕ್ಕೋ, ಒಂದು ದೇವಸ್ಥಾನಕ್ಕೆ ಹೋಗಕ್ಕೋ ಆ ರಜದಲ್ಲಿ ಬುಕ್ ಮಾಡ್ಕೊಂಡಿರ್ತಾರೆ. ಇವರು 2ನೇ ಎಕ್ಸಾಮ್ಗೆ ಅವರ ಟೀಚರ್ಸ್ ಹೋಗಿ ಪಾಠ ಮಾಡಿ ಅಂದ್ರೆ ಹೆಂಗ್ ಮಾಡೋದು? ಅವ್ರು ಒಂದೇ ಸಲ ಅದಾದ್ಮೇಲೆ ಏನಾಗುತ್ತೆ ಸರ್, ಬೇಕಾರೆ ಅವರು ಆತರ ನೋಡ್ಬಿಟ್ಟು ಯಾರು ಟೂರು ಮತ್ತೆ ಯಾವ್ದು ಬುಕ್ ಆಗಿದೆ ಅವ್ರು ಬಿಟ್ಬಿಟ್ಟು ಬೇರೆ ಹಾಕೊಂಡ್ ಕೆಲಸ ಮಾಡಿಸ್ತೀವಿ. ಮಾಸದ ವೇಳೆಯಲ್ಲಿ ಅವ್ರಿಗೆ EL ಕೊಡ್ಲಿ ಸರ್. ವಿವೇಕಾನಂದ ಅವರೇ, ಈಗ ಅವ್ರು ಒಳ್ಳೆ ಪಾಠ ಮಾಡಿದ್ರೆ 2ನೇ 3ನೇ ಪ್ರಶ್ನೆ ಬರಲ್ಲ ಅದ್ರಲ್ಲಿ. ಇದನ್ನ ಮಾನ್ಯ ಅಧ್ಯಕ್ಷರು ವಿವೇಕಾನಂದ ಅವರೇ ಉತ್ತರ ಕೊಟ್ಬಿಡ್ತೀನಿ. ಯಾಕಂದ್ರೆ ಎಕ್ಸಾಮ್ 2nd ಮತ್ತೆ 3rd ಅಲ್ಲಿ ಇಡೀ ದೇಶದೊಳಗೆ ಫಸ್ಟ್ ಟೈಮ್ ನಮ್ಮ ರಾಜ್ಯನೇ ಮಾಡಿದ್ದು 2nd and 3rd ಎಕ್ಸಾಮ್. ಯಾಕಂದ್ರೆ ನಾನು ಸದ್ಯಕ್ಕೆ ಮುಂಚೆನೂ ಕೂಡ ನಾನು ಹೇಳಿದ್ದೆ, ಮಾನ್ಯ ಅಧ್ಯಕ್ಷರೇ 2nd ಎಕ್ಸಾಮ್ ಅಲ್ಲಿ ನಾವ್ ಯಾಕಂದ್ರೆ ಶುಲ್ಕ ತಗೊಳ್ಳಿಲ್ಲ. ಯಾಕಂದ್ರೆ ಬಹಳ ಆರ್ಥಿಕವಾಗಿ ಹಿಂದುಳಿದವ್ರು, ನಾನು ಯಾವ ಜಾತಿ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಅವ್ರಿಗೆ ಅನುಕೂಲ ಆಗಬೇಕಂತಾನೆ ಮಾಡಿದ್ದು. ಅವ್ರಿಗೆ ಯಾವುದೇ ತರದ ಶುಲ್ಕ ತಗೊಳ್ಬಾರ್ದು ಅಂತ ಹೇಳಿ 20-25 ದಿವಸದೊಳಗೆ 2ನೇ ಎಕ್ಸಾಮ್ ತಗೊಳ್ತಾರೆ. ಮಾನ್ಯ ಅಧ್ಯಕ್ಷ 2nd ಎಕ್ಸಾಮ್ ಅಲ್ಲಿ 86,000 ಮಕ್ಕಳು ಅವರ ಸ್ವಂತ ಶಕ್ತಿ ಮೇಲೆ ಅವರು ಪಾಸ್ ಆಗಿದ್ದಾರೆ ವಿತಿನ್ 25 ಡೇಸ್. ಸೇಮ್ ಮಕ್ಕಳು ಸ್ಪೆಷಲ್ ಕ್ಲಾಸಸ್ ಟೀಚರ್ಸ್ ತಗೊಂಡಿದ್ದಾರೆ, ಹಾಲಿಡೇಸ್ ಎಲ್ಲ ಬಿಟ್ಟು ಮಾಡಿದ್ದಾರೆ. ನಾನು ಒತ್ತಡ ಒಪ್ತೀನಿ, ನಾನು ಇಲ್ಲ ಅಂತ ಹೇಳಿ. ಅನಿವಾರ್ಯವಾಗಿ ನಾವು ಇದನ್ನ ಅವಕಾಶ ಮುಂಚೆ ಮಕ್ಕಳು ಕಾಪಿ ಮಾಡ್ತಾ ಇದ್ರು. ನಾನು ಸತತದಿಂದ ಇದು ಬಹಳ ಮನಸ್ಸಿಗೆ ನೋವಲ್ಲಿ ಹೇಳ್ತೀನಿ. 10 ವರ್ಷದಿಂದ ಯಾಕೆ ಮಾಡ್ಲಿಲ್ಲ ಗೊತ್ತಿಲ್ಲ, ನಾನು ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಮಕ್ಕಳಿಗೆ ವೆಬ್ ಕಾಸ್ಟಿಂಗ್ ಆದ್ಮೇಲೆ ಕಾಪಿ ಮಾಡೋದು ಕಮ್ಮಿ ಆದ್ಮೇಲೆ 20% ಕಮ್ಮಿ ಆಯ್ತು. ಅದನ್ನ ನಾನು ಏನು ಮಾಡೋದಕ್ಕಾಗೋದಿಲ್ಲ. ಆದ್ರೆ ಅವಕಾಶಗಳ ಕೊರತೆ ಇತ್ತು. ಒಲಿಂಪಿಕ್ಸ್ ಅಲ್ಲಿ ಫಸ್ಟ್ ಚಾನ್ಸ್ ಎಲ್ಲ ಕಳಿಸ್ಬಿಡ್ತಾರೆ, ಮೆಡಲ್ ಹಾಕಿ. 2nd, 3rd ಕೊಡ್ತಾರೆ. ನಾವು ಪ್ರಾಕ್ಟಿಕಲ್ ಆಗಿರ್ಬೇಕು. ತಪ್ಪು ಏನಾದ್ರು ಆಗಿದ್ರೆ ಮಕ್ಕಳು ಫೇಲ್ ಆದ್ರೆ ಅದು ನಮ್ಮಿಂದನೇ, ನಮ್ಮ ಸಿಸ್ಟಮ್ ಇಂದ, ತಂದೆ ತಾಯಿಯವರು ಇರ್ಬೋದು, ಗುರುಗಳಿಂದ ಇರ್ಬೋದು. ಸೊ ಅದನ್ನ ನಮ್ಮೇಲೆ ಹಾಕೊಂಡು ಅವ್ರಿಗೆ ಕೊಡ್ಬೇಕಾಗುತ್ತೆ 2nd ಎಕ್ಸಾಮ್. ಯಾಕಂದ್ರೆ ನಾನು ನಿಜವಾಗ್ಲೂ ಹೇಳ್ಬೇಕಂತ ಬಹಳ ಆಸೆ ಇದೆ ನನಗೆ. 3rd ಎಕ್ಸಾಮ್ ಅಲ್ಲಿ ಮಾನ್ಯ ಅಧ್ಯಕ್ಷರೇ 21,000 ಮಕ್ಕಳು SSLC ಅಲ್ಲಿ ಪಾಸ್ ಆದ್ರು. ನೀವು ನಂಬಲ್ಲ, 2nd and 3rd ಎಕ್ಸಾಮ್ ಅಲ್ಲಿ ಹೋದ್ಸತಿ ಇಬ್ರು 625 625 ತಗೊಂಡಿದ್ರು. ಆದ್ರೆ ಇವತ್ತು 2nd and 3rd ಎಕ್ಸಾಮ್ ಮಾಡಿದ ಮೇಲೆ 51 ಜನರು 625 625 ನಮ್ಮ ರಾಜ್ಯದ ಮಕ್ಕಳು ತಗೊಂಡು ಇವತ್ತು 100ಗೆ 100 ತಗೊಂಡಿದ್ದಾರೆ. ಗೋರಖ್ಪುರ ಯಾವ್ದೋ ಒಂದು IIT ಕಾಲೇಜಲ್ಲಿ ಒಂದು 2nd year PUC CET ನೀಟ್ ನಾವು ಏನು ಫ್ರೀ ಆಗಿ ಕೊಡ್ತಾ ಇದೀವಲ್ಲ, ಗವರ್ಮೆಂಟ್ ಸ್ಕೂಲು ಗೌರಿಬಿದನೂರು ಒಂದು ಮಗು, ಅವ್ರು ಕೂಡ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ನಾನು ಕಳ್ಸಿಕೊಡ್ತೀನಿ ನಾನು ನಿಮಗೆ. ಅವ್ರು ಹೋಗ್ಬಿಟ್ಟು IIT ಅಲ್ಲಿ ಸಿಕ್ಕಿದೆ ಅಂದ್ರೆ ಇದೆಲ್ಲ ಒಂದು ಸ್ಫೂರ್ತಿ. ಈ ಸದನದಿಂದ ಹೋದಾಗ ಅದು ಕಾನ್ಫಿಡೆನ್ಸ್ ಬರುತ್ತೆ. SSLC ಎಕ್ಸಾಮ್ ನಡಿಬೇಕಾದ್ರೆ ದಳಮನೆಯಿಂದ ಮಾನ್ಯ ಅಧ್ಯಕ್ಷ ಯು ವೋಂಟ್ ಬಿಲೀವ್ ಇಟ್, ವಿರೋಧ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅವ್ರಿಗೆ ವಿಷಸ್ ಹೇಳಿದ್ರು 2nd and 3rd ಎಕ್ಸಾಮ್ ಇದೆ, ಅದನ್ನೆಲ್ಲ ತಗೊಳ್ಳಿ, ಗ್ರೇಸ್ ಮಾರ್ಕ್ಸ್ ಇರಲ್ಲ. ಯಾಕಂದ್ರೆ ಟೆನ್ಷನ್ ಅಲ್ಲಿ ಹೋಗ್ತಾರೆ ಮಕ್ಕಳು. ನಾನೇ ಹೋಗಿ ಅವ್ರಿಗೆ ವೈಯಕ್ತಿಕವಾಗಿ ಭೇಟಿ ಮಾಡಿದಾಗ 100 ಮಕ್ಕಳನ್ನು ಕೂಡ 2nd and 3rd ಎಕ್ಸಾಮ್ ನನಗಂತೂ ಯಾರು ಕಂಪ್ಲೇಂಟ್ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ಇದನ್ನ ಸ್ವಲ್ಪ ವ್ಯವಸ್ಥೆಯಲ್ಲಿ ಅನಿವಾರ್ಯವಾಗಿ, ಟೀಚರ್ ಶಾರ್ಟೇಜ್ ಇರೋದು ಎಲ್ಲಾ ಸರ್ಕಾರಗಳು ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಫೆಸಿಲಿಟೀಸ್ ಸರಿ ಇಲ್ಲ, ಶೌಚಾಲಯ ಸರಿ ಇಲ್ಲ, ಅದೆಲ್ಲ ಒಂದು ಹಂತಕ್ಕೆ ಬರಬೇಕಾದ್ರೆ ರಾಷನಲೈಸಿಂಗ್. ಅನಿಲ್ ಅವ್ರು ಏನ್ ಹೇಳಿದ್ರು, ಕ್ಲಸ್ಟರಿಂಗ್ ಏನದ ಚಿಕ್ಕ ಶಾಲೆಗಳನ್ನು ಮರ್ಜಿ ನಾನು ಮಾಡೋದಿಲ್ಲ. ಒಂದು ಮಗು ಇದ್ರೇನು ನಾವು 100% ಶಾಲೆನ ನಡೆಸ್ತೀವಿ, ಮಕ್ಕಳ ಟೀಚರ್ಸ್ನ ಕೊಡ್ತೀವಿ. ಆದ್ರೆ ಕ್ಲಸ್ಟರಿಂಗ್ ಮಾಡಬೇಕು, ರಾಷನಲೈಸ್ ಮಾಡಬೇಕು ಅಂತ ಹೇಳಿ ವಿರೋಧ ಪಕ್ಷದವರು ಕೂಡ ತಳಮನೆಯಲ್ಲಿ ಎಲ್ಲ ನಿಮ್ಮ ಸ್ನೇಹಿತರು ಎಲ್ಲರೂ ಕೂಡ ಹೇಳಿದ್ರು, ಹಾಕಿ ಒಟ್ಟಿಗೆ ಮಾಡಿ. ಅವಾಗ ಒಂದು ಯಾಕಂದ್ರೆ 4-5 ಮಕ್ಕಳಿಗೆ ಒಂದು ಶಾಲೆ ಮಾಡೋದಿದೆಯಲ್ಲ, ನಮಗೆ ಬೇಜಾರಾಗುತ್ತೆ, ಒಬ್ಬೊಬ್ರು ಟೀಚರ್ ವೇಸ್ಟ್ ಆಗ್ತಾರೆ. ಬಟ್ ನಾನು ಕ್ಲೋಸ್ ಮಾಡಿದ ತಕ್ಷಣ ನಮ್ಮ ಸರ್ಕಾರದ ಮೇಲೆ ನನ್ನ ಮೇಲೆ ಅದು ಕೆಟ್ಟ ಹೆಸರು ಬರುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಕ್ಲೋಸ್ ಮಾಡೋದಿಲ್ಲ. ಆದ್ರೆ 100% ಕ್ಲಸ್ಟರಿಂಗ್ ಏನೇನಿದೆ ನಿಮ್ಮೆಲ್ಲರ ಗಮನಕ್ಕೆ ತಂದು ಒಳ್ಳೆ ರೀತಿಯಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ನಾವು ಈ ತೀರ್ಮಾನವನ್ನು ತಗೊಳ್ತೀವಿ. ದಯವಿಟ್ಟು ರಿಕ್ರೂಟ್ಮೆಂಟ್ ಆದ ತಕ್ಷಣ ಗ್ಯಾರಂಟಿ ಎಲ್ಲದೂ ಕೂಡ ಸರಿಯಾಗುತ್ತೆ ಅಂತ ಹೇಳಿ ವಿಶ್ವಾಸವನ್ನು ಕೂಡ ಇದು ಇಂಟರ್ನಲ್ ರಿಸರ್ವೇಷನ್ ಮುಗಿದ ತಕ್ಷಣ ನಾವು ಮಾಡ್ಕೊಡ್ತೀವಿ. ಕ್ಯಾಬಿನೆಟ್ ಒಪ್ಪಿಕೊಂಡು ಸರ್ಕಾರ ಒಂದು ಆದೇಶ ಮಾಡ್ತು 6-8-2007 ರಾಜ್ಯ ಪತ್ರದಲ್ಲೂ ಕೂಡ ಪ್ರಕಟ ಆಯಿತು. 6ರಿಂದ 10ನೇ ತರಗತಿವರೆಗೆ ಇದು ಒಂದು ಶಿಕ್ಷಣ ಅಂತೇಳಿ ಬೋಧನೆ ಮಾಡ್ಬೇಕಂತೇಳಿ ಮಾಡಿದ ಉದ್ದೇಶ ಇದುವರೆಗೂ ಸಭಾಧ್ಯಕ್ಷರೇ ಸಫಲ ಆಗಲಿಲ್ಲ. ಆ ಸಫಲ ಆಗ್ಬೇಕು ಅಂತ ದೈಹಿಕ ಶಿಕ್ಷಣ ಹಂಗಿದ್ರೆ ಶಿಕ್ಷಣ ಅಲ್ವಾ? ದೈಹಿಕ ಶಿಕ್ಷಣ ಇಂಪಾರ್ಟೆಂಟ್. ಈಗ ನೋಡಿ ಯಾವುದರಲ್ಲಿ ಫಿಟ್ ಇಂಡಿಯಾ, ಖೇಲೋ ಇಂಡಿಯಾ ಅಂತ ಕೇಂದ್ರ ಸರ್ಕಾರ ಮಾಡಿದೆ. ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಅಲ್ಲ. ಖೇಲೋ ಇಂಡಿಯಾ, ಫಿಟ್ ಇಂಡಿಯಾ ಆಗ್ಬೇಕು ಅಂತ ಹೇಳಿದ್ರೆ ಮಾನಸಿಕವಾಗಿ ದೈಹಿಕವಾಗಿ ನಾನು ಸದೃಢತೆ ಇದ್ದಾಗ ಮಾತ್ರ
ಅದು ಸಾಧ್ಯತೆ ಆಗ್ತದೆ. ಇತರೆ ಪಠ್ಯಪುಸ್ತಕಗಳಂತೆ 7ನೇ ಸಬ್ಜೆಕ್ಟ್ ಆಗಿ ಇದನ್ನು ಪಡಿಬೇಕು ಅಂತೇಳಿ ದೈಹಿಕ ಶಿಕ್ಷಣ ಹೇಳಿದರು. ಆದರೆ ಇವತ್ತವರೆಗೆ ವಾಟ್ ಇಸ್ ದಿ ಪೊಸಿಷನ್? ಮೋರ್ ದ್ಯಾನ್ 80% ಆಫ್ ದಿ ಈ ಪ್ರೈಮರಿ ಸ್ಕೂಲ್ ಅಂಡ್ ಹೈಸ್ಕೂಲ್ ಆರ್ ಡಿಪ್ರೈವ್ಡ್ ಫ್ರಮ್ ದಿ ಲ್ಯಾಕ್ ಆಫ್ ಫ್ಯಾಕಲ್ಟಿ ಆಫ್ ದಿ ದೈಹಿಕ ಶಿಕ್ಷಣ. ಹೀಗಾದ್ರೆ ದೈಹಿಕ ಶಿಕ್ಷಣವನ್ನು ಸರಿಯಾದ ರೀತಿ ಕೊಡದೇ ಇದ್ರೆ ಹೇಗೆ ಇದು ಸಾಧ್ಯ ಆಗ್ತದೆ ನೋಡಿ? 80% ಇಲ್ಲ ಸರ್. 5,000 ಜನ ನೀವು ಪಾಪ ಸಚಿವರು ಹೇಳ್ತಾ ಇದ್ರೆ ಈಗ ಫಿಲಪ್ ಮಾಡ್ತೀವಿ ಉಳಿದವರು ಅಂತ ಹೇಳಿದ್ರೆ ಇಲ್ಲ ಇದ್ಮೇಲೆ ನೀವು ಕೇರ್ ಇಂಡಿಯಾ ಹೆಂಗ್ ಮಾಡ್ತೀರಿ, ಫಿಟ್ ಇಂಡಿಯಾ ಹೆಂಗ್ ಮಾಡ್ತೀರಿ? ಆಮೇಲೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಹೇಗೆ ನಡೀತದೆ? ಇದ್ರ ಬಗ್ಗೆ ನಾನು ಶಿಕ್ಷಣ ಇದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ನಾನು ಕೇಳಿರ್ತಕ್ಕಂಥದ್ದು ಎಷ್ಟರೊಳಗೆ ಫಿಲಪ್ ಮಾಡ್ತೀರಿ, ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಫಿಲಪ್ ಮಾಡ್ತೀವಿ ಅಂತ ಹೇಳಿದಿರಿ. ಉತ್ತರ ಕರ್ನಾಟಕ ಅಲ್ಲ, ಆಲ್ ಓವರ್ ಕರ್ನಾಟಕ ಇದನ್ನ ಬಹಳ ಸ್ಪುಟ್ನಿಕ್ ಬೇಡ ಇದರಲ್ಲಿ ಸಮರೋಪಾದಿಯಲ್ಲಿ ಈ ಕೆಲಸವನ್ನ ಮಾಡಿ ಎಲ್ಲ ದೈಹಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರನ್ನು ಮಾಡಿ ಅಂತ. ದೈಹಿಕ ಶಿಕ್ಷಕ ಇಲ್ಲಂಗೆ ಮಾಡಬೇಡಿ. ಆಮೇಲೆ ಜಿಲ್ಲೆ ಒಳಗೆ ತಗೊಂತೀರಿ, ಜಿಲ್ಲೆ ಒಳಗೆ ಅಲ್ಲಿ ಖಾಲಿ ಆಗಿದ್ದ ಇನ್ನೊಂದು ಜಿಲ್ಲೆಗೆ ನೀವು ಕಳಿಸ್ತಕ್ಕಂಥದ್ದು ಸರಿಯಲ್ಲ. ಜಿಲ್ಲೆನಲ್ಲೇ ಇರಬೇಕು, ಅದನ್ನೆಲ್ಲೂ ಹೊರಗಡೆ ಕಳಿಸಬಾರ್ದು ಅನ್ನೋದು ನಂದು ಇದರಲ್ಲಿದೆ. ಮೊನ್ನೆ ಸಚಿವರು ಏನು ಹೇಳ್ತಾರೆ? ಸದಸ್ಯರು ಹೇಳಿದಂಗೆ ಶಿಕ್ಷಣ ಇಲಾಖೆಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಇವಾಗೆಲ್ಲ ತುಂಬ ಕೇಳ್ತಾರೆ. ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಏನಾದರೂ ಎಜುಕೇಷನಿಗೆ ಕಳಿಸ್ಬೇಕು ಅಂತ ಹೇಳಿದರೆ ನಾನು ಕೂಡ ತಮ್ಮ ಜೊತೆಗೆ ಮಾತಾಡಬೇಕಾದ್ರೆ ಅನಿವಾರ್ಯವಾಗಿ ಮತ್ತೆ ಅಂತ ಹೇಳಬೇಕಾಗುತ್ತೆ. ರಿಕ್ರೂಟ್ಮೆಂಟಲ್ಲಿ ಹೆಚ್ಚು ನಾನು ಕೂಡ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಅದರ್ ದೆನ್ ಟೀಚಿಂಗ್ ಆಲ್ಸೋ ಕೆಲಸ ಏನಾಗ್ತದೆ, ಟೀಚಿಂಗಲ್ಲಿ ಹೆಚ್ಚು ಕಮ್ಮಿ ಇದ್ರೂ ನಾವು ಅತಿ ಶಿಕ್ಷಕರು ಅಂತ ಹೇಳಿ ತಗೋಬೋದು. ಆ ಸಿಸ್ಟಮು ಬೇರೆ ದೈಹಿಕ ಶಿಕ್ಷಕರಾಗಲಿ ಕಲೆ ಆಗಲಿ ಅಲ್ಲಿ ಬರೋದಿಲ್ಲ. ಈಗ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಆದರೆ ಅವ್ರಿಗೆ ಏನು ಹೇಳಿದ್ದೀನಿ, ಹೆಚ್ಚು ರಿಕ್ರೂಟ್ಮೆಂಟ್ನ ಇಂಥ ವಿಚಾರಗಳಿಗೆ ಎಲ್ಲೆಲ್ಲಿ ಪ್ರೋಗ್ರೆಸ್ ಆಗಿದೆ ಯಾವ ಇದ್ರೊಳಗೆ ಅಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದೀನಿ. ಅದು ಒಂದು ವಾರ 10 ದಿವಸದೊಳಗೆ ಒಂದು ಕ್ರಿಯಾರೂಪನ ತರ್ತೀವಿ. ಅದನ್ನು ಇಂಟರ್ನಲ್ ರಿಸರ್ವೇಷನ್ ಆದ ತಕ್ಷಣ ನಾನು ಈಗಲೂ ಕೂಡ ಸದನ ಕೇಳ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಕ್ವಾಲಿಟಿ ಆಫ್ ಎಜುಕೇಷನ್ ಕೂಡ ಕಮ್ಮಿ ಆಗ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಟೀಚರ್ಸ್ ಯಾವುದೇ ಥರದ ಟೀಚರ್ಸ್ ಇಲ್ಲ ಅಂತ ಹೇಳಿದ್ರೆ ತಪ್ಪು ಆಗ್ತಕ್ಕಂಥದ್ದು ಮಕ್ಕಳು ಬರೋದೇ ಇಲ್ಲ. ಅವಾಗ ನಾವು ಎಸ್ಪೆಷಲಿ ಅದನ್ನು ಹೈಸ್ಕೂಲಲ್ಲಿ ಮತ್ತು ಕಾಲೇಜಲ್ಲಿ ಭಾಳ ನನಗೆ ಅದು ತುಂಬ ಎಫೆಕ್ಟ್ ಆಗ್ತಾ ಇದೆ. ರಿಕ್ರೂಟ್ಮೆಂಟಲ್ಲಿ ಜಾಸ್ತಿ ಮತ್ತು ಭಾಳ ಅಲ್ಪ ಅವಧಿಯಲ್ಲಿ ಭಾಳ ಕಮ್ಮಿ ಸಮಯದಲ್ಲಿ ರಿಕ್ರೂಟ್ಮೆಂಟ್ ಆಗೋವರೆಗೂ ನಾನು ಹೇಳ್ತಾ ಇದ್ದೀನಿ ಪ್ರೋಗ್ರೆಸ್ ತೋರಿಸೋದಕ್ಕೆ ಆಗೋದಿಲ್ಲ. ಆದರೆ ನಿಮ್ಮ ಪ್ರಶ್ನೆ ಫಸ್ಟ್ ಪ್ರಶ್ನೆ ಏನಿದೆ, ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಮುಂಚೆ 200 ಮಕ್ಕಳು ಅಂತ ಹೇಳಿ ನಾವು ಹೇಳಿದ್ವಿ. ಅದನ್ನ 100ಕ್ಕೆ ತಂದಿದ್ವಿ. ಭೋಜಗೌಡ ತಾವು ನೋಡಿಬೇಕಾದ್ರೆ ಅದನ್ನು 100ಕ್ಕೆ ಅನ್ಸುತ್ತೆ 100ಕ್ಕೆ ತಂದಿದ್ದೀವಿ. ಅದಕ್ಕೆ 100 ತಂದಿದ್ದೀವಿ. ಪ್ಲಸ್ ಏನು ನೀವು ಹೇಳ್ತಾ ಇದ್ರಿ ಬೇರೆ ಜಿಲ್ಲೆಗೆ ಹೋಗ್ತಕ್ಕಂಥದ್ದು, ನನಗೆ ಬಂದು ಕೊಟ್ಟಿರ್ತಕ್ಕಂಥ ಮಾಹಿತಿ ಏನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಿರ್ತಕ್ಕಂಥದ್ರಲ್ಲಿ ಅದೇ ಜಿಲ್ಲೆಯಲ್ಲಿದ್ದಾರೆ. 80% ಅದೇ 90% ಅದೇ ತಾಲೂಕಲ್ಲಿದ್ದಾರೆ. 10% ವಿದಿನ್ ದ ಡಿಸ್ಟ್ರಿಕ್ಟ್ ಅಲ್ಲೇ ಆಗ್ತಕ್ಕಂಥದ್ದು ವ್ಯವಸ್ಥೆ. ಹಂಗೇನಾದ್ರೂ ಯಾರಿಗಾದ್ರು ಆ ರೀತಿ ಏನಾದ್ರು ತೊಂದರೆ ಇದ್ದಾಗ ನಾನು ಮತ್ತೆ ಮುಂದಿನ ದಿನಗಳಲ್ಲಿ ಗಮನ ತಗೊಂಡು ವೈಯಕ್ತಿಕವಾಗಿ ಆದದ್ದು. ಬಟ್ ರಿಕ್ರೂಟ್ಮೆಂಟ್ ಆಗಿಬಿಟ್ರೆ ಈ ತರ ಸಮಸ್ಯೆನೇ ಆಗೋದಿಲ್ಲ. ಆ ರಿಕ್ರೂಟ್ಮೆಂಟ್ಗೆ ಒತ್ತನ್ನ ಬಹಳ ಶೀಘ್ರದಲ್ಲೇ ನಾನು ಕೊಡ್ತೀನಿ. ಅದು ನನಗೆ ಏನು ವರದಿಯನ್ನ ನಮ್ಮ ಕ್ಯಾಬಿನೆಟ್ ಅಲ್ಲಿ ಆಗ್ಲೇ ಕೊಟ್ಟಿದ್ದಾರೆ. ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಬರೀ ನನ್ನ ಇಲಾಖೆ ಅಲ್ಲ, ಎಲ್ಲಾ ಇಲಾಖೆಯಲ್ಲೂ ಇರೋದ್ರಿಂದ. ಆದ್ರೆ ಅತಿ ಹೆಚ್ಚು ನನ್ನಲ್ಲೇ ಇರುತ್ತೆ. ಅನುದಾನಿತ ಎಲ್ಲ ತಗೊಂಡು ಸುಮಾರು 18,000 ಆಗುತ್ತೆ ಮಾನ್ಯ ಅಧ್ಯಕ್ಷ. 18,000ದೊಳಗೆ 13,000 ಬರೀ ಸರ್ಕಾರಿ ಶಾಲೆ. ಹೈದರಾಬಾದ್ ಕರ್ನಾಟಕ ಡಿವಿಷನ್ ಅಲ್ಲಿ 5,600 700 ಬರುತ್ತೆ. ಅದ್ರಲ್ಲಿ ಹೆಚ್ಚು ಇಂಥ ರಿಕ್ರೂಟ್ಮೆಂಟ್ಗೆ ಒತ್ತನ್ನ ಕೊಡ್ತಕ್ಕಂಥದ್ದು. ರಾಜ್ಯ ಮಟ್ಟದಲ್ಲೂ ಕೂಡ ನಾವು ಏನು ತಗೊಳ್ತಾ ಇದ್ವಿ ರಿಕ್ರೂಟ್ಮೆಂಟ್ಗೆ ಇದಕ್ಕೆ ಒತ್ತನ್ನ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡ್ತೀವಿ. ಬಟ್ ಇಳಿಕೆಯನ್ನ ಮಾಡಿದ್ವಿ ಭೋಜಗೌಡ್ರೆ. ಏನು ನಂಬರ್ ಆಫ್ ಇದು ಹೋದ ವರ್ಷಕ್ಕೆ ಈ ವರ್ಷಕ್ಕೆ ನಾವು ಸಾಕಷ್ಟು ಇಳಿಕೆಯನ್ನ ನಾವು ಮಾಡಿದ್ವಿ, ಸುಧಾರಣೆ ತರ್ತೀವಿ. ರಿಕ್ರೂಟ್ಮೆಂಟ್ ಆದ ತಕ್ಷಣ ಇನ್ನೂ ಚೆನ್ನಾಗಿ ಸುಧಾರಣೆ ಆಗ್ತದೆ ಮತ್ತೆ ಅಡ್ಮಿಷನ್ಸ್ಗೂ ಕೂಡ ಇಂಟ್ರೆಸ್ಟ್ ಬರ್ತದೆ ಪೇರೆಂಟ್ಸ್ಗೆ ಅನ್ನೋದನ್ನ ನಾನು ತಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಚಿವರಿಗೆ ಬಹಳ ಕಾಳಜಿ ಇದೆ. ಅವರು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಫಿಲಪ್ ಮಾಡೋದ್ರಲ್ಲಿ ಈವನ್ ಅನುದಾನ ಶಿಕ್ಷಣ ಸಂಸ್ಥೆಗಳ ವಿಚಾರದಲ್ಲೂ ಕೂಡ ಬಹಳ ದೀರ್ಘವಾಗಿ ಉತ್ತರ ಕೊಟ್ಟು ಅವ್ರು ಬಹಳ ಸ್ಪೆಸಿಫಿಕ್ ಆಗಿ ಹೇಳಿದರು. ಆದರೆ ಅಧಿಕಾರಿಗಳ ವಲಯದಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ತಾಪತ್ರೆ ಆಗ್ತಾ ಇದೆ, ಇನ್ಕ್ಲೂಡಿಂಗ್ ಫೈನಾನ್ಸ್ ಡಿಪಾರ್ಟ್ಮೆಂಟು. ಅದ್ರ ಬಗ್ಗೆ ಮೊನ್ನೆ ಕೂಡ ಮೀಟಿಂಗ್ನಲ್ಲಿ ಸಚಿವರು ಹೇಳಿದ್ದಾರೆ ಬಹಳ ಸೀರಿಯಸ್ ಆಗಿ ತಗೊಂತೀವಿ ಅಂತ. ನಂದು ಒಂದು ಕಾಳಜಿ ಅಲ್ಲಿವರೆಗೆ ರಿಕ್ರೂಟ್ಮೆಂಟ್ ಬೇರೆ ವಿಚಾರಕ್ಕೆ ನೀವು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ತೀರಿ, ಹಂಗೆ ಖಾಲಿ ಇರ್ತಕ್ಕಂಥ ದೈಹಿಕ ಶಿಕ್ಷಕರನ್ನು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿದ್ರೆ ತಪ್ಪೇನಿಲ್ಲ. ಆ ದೈಹಿಕ ಶಿಕ್ಷಕ